ಅಮ್ಮ ನಮಸ್ತೆ. ನಮಸ್ತೆ ಮಾ. ಓಕೆ ಅಮ್ಮ, ನಿಮ್ಮ ಹೆಸರು? ನಾನು ಮೀನಾ ಮೋಹನ್ ಅಂತ. ಸುಮಾರು ಜನ ಬರ್ತಾ ಇದ್ದಾರೆ, ತಗೊಳ್ತಾನೂ ಇದ್ದಾರೆ. ಅದರಿಂದ ನನಗೆ ಭರವಸೆ ಇದೆ, ಅವ್ರ ಮುಂದೆನೂ ಬಂದು ಅದನ್ನ ಅಪ್ರಿಷಿಯೇಟ್ ಮಾಡಿ ತಗೊಳ್ಬೋದು ಅಂತ ಹೇಳಿ ನನಗೆ ಭರವಸೆ ಇದೆ. ವ್ಯಾಲ್ಯೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಅವರ ಒಂದು ಮನಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ಅವರೇನು ಅಂತಂದರೆ ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾನೇ ನಾವು ಎಲ್ಲನೂ ಕ್ರಿಯೇಟ್ ಮಾಡ್ಕೋತೀವಿ, ನಾವು ಡಿಜಿಟಲಿಂದಾನೇ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಆದರೆ ಅವ್ರಿಗೆ ಒಂದು ಮನಸ್ತೃಪ್ತಿ ಸಿಕ್ಕೋದಿಲ್ಲ. ಆ ಮನಸ್ತೃಪ್ತಿ ಸಿಕ್ಕೋದಿಲ್ಲ. ಮತ್ತು ಈ ಆರ್ಟೆಲ್ಲ ಮಾಡೋದ್ರದ ಉದ್ದೇಶ ಏನೋದು ಅವ್ರಿಗೆ ಗೊತ್ತಿರಲ್ಲ. ಇದ್ರ ಉದ್ದೇಶ ಏನು ಅಂತಂದರೆ ಇದು ಆಧ್ಯಾತ್ಮಿಕ ಉದ್ದೇಶ. ಇದು ಮಾಡ್ತಾ ಮಾಡ್ತಾ ನಮಗೆ ಮನಸ್ಸಿಗೆ ಒಂದು ದೊಡ್ಡ ಸಮಾಧಾನ ಸಿಕ್ಕತ್ತೆ. ಮತ್ತು ಈ ಪ್ರಪಂಚದಲ್ಲಿರೋ ಜಂಜಾಟ, ಸಂಸಾರದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಕೆಲಸ ಮಾಡೋ ಕಡೆ ಪ್ರಾಬ್ಲಮ್ಸು ಎಲ್ಲ ಇದ್ದರೂ ಕೂಡ ಈ ಒಂದು ಆರ್ಟನ್ನು ಮಾಡೋದ್ರಿಂದ ದೊಡ್ಡ ಒಂದು ಸಮಾಧಾನ ಮನಸ್ಸಿಗೆ ಸಿಕ್ಕತ್ತೆ, ಶಾಂತಿ ಸಿಕ್ಕತ್ತೆ ಅನ್ನೋದು ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಸೊ ನಾನು ಅದನ್ನ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಮಾಡಿದ್ದು. ಯಾಕೆಂದರೆ ನನಗೆ ಈ ಚಂದಮಾಮ ಅಂತ ಹೇಳಿ ಒಂದು ಪತ್ರಿಕೆ ಇರ್ತಾಯಿತ್ತು, ಮಾಸಪತ್ರಿಕೆ. ಅದರಲ್ಲಿ ಸಣ್ಣ ಸಣ್ಣ ಚಿತ್ರಗಳು ಬರೋದು, ನಮಗೆ ಕೈಯಲ್ಲಾಗೋ ಅಂಥದ್ದು ಎಟ್ಕೋ ಅಂಥದ್ದೆಲ್ಲ ಬರೋದು, ಅದನ್ನೆಲ್ಲ ಮಾಡಿ ಮಾಡಿ ರೂಢಿ ಮಾಡ್ಕೋತಾಯಿದ್ದೆ. ಹಾಗೆ ಜಾಸ್ತಿ ಆಯಿತು ಮಾಡೋದು. ಏನಾಗುತ್ತೆ ಅಂತ ಅಂದರೆ, ನಾನು ಒಂದು ಚಿತ್ರನ ನೋಡ್ತೀನಿ, ಅದನ್ನು ಬೇಸಾಗಿ ಇಟ್ಕೋತೀನಿ, ಆಮೇಲೆ ನಾನು ಬಿಡಿಸ್ತಾ ಅದೇ ಥರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ನನ್ನ ಒಂದು ಇಮ್ಯಾಜಿನೇಷನ್ ಯೂಸ್ ಮಾಡಿ, ಅದನ್ನ ಕ್ರಿಯೇಟಿವಿಟಿ ಅದನ್ನು ಯೂಸ್ ಮಾಡಿ ಅದನ್ನ ಡಿಫ್ರೆಂಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ವಯಸ್ಸಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅರ್ಧ ಬರೆದ್ಬಿಟ್ಟು ಓಡೋಗ್ಬಿಡ್ತಿದ್ವಿ ಆಟಕ್ಕೆ. ಸೊ ನಮಗೆ ಒಂದೇ ಕಡೆ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ತುಂಬ ಟೈಮ್ ತೊಗೊಳೋದು. ಆಮೇಲೆ ಏನು ಅಂತಂದರೆ ಅದು ಮನಸ್ಸಿನಲ್ಲಿ ಅದರದ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಎಷ್ಟು ಬೇಗ ಮಾಡೋಕ್ಕಾಗತ್ತೆ ಅನ್ನೋದು ಮನಸ್ಸಿನಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೊದಲು ನಾವು ಸ್ವಲ್ಪ ನಿಧಾನ ಮಾಡಿದ್ರೂ ಸಹ ಏಜ್ ಆಗ್ತಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಅದನ್ನೇ ನಾವು ಯೋಚನೆ ಮಾಡ್ತಾ ಇರಬೇಕು. ಇದನ್ನ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಬೇಗ ಮುಗಿಯತ್ತೆ. ಇನ್ನೊಂದು ಪಾಯಿಂಟ್ ಇದೆ ಇದರಲ್ಲಿ, ಮೋರ್ ದ್ಯಾನ್ 3 hours ಕೂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಯಾರಿಗೂ ಸ್ವಲ್ಪ ಕಷ್ಟ. 3 ಗಂಟೆ ಹೊತ್ತು ಕೂತ್ಕೊಂಡು ಮಾಡೋಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ತಪ್ಪುಗಳಾಗಕ್ಕೆ ಶುರು ಆಗುತ್ತೆ. ಆವಾಗೇನು ಮಾಡಬೇಕು ಅಂದರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಫ್ಯೂ ಅವರ್ಸ್, ಆಮೇಲೆ ಬಂದು ಇನ್ನೊಂದು 2-3 hours ಕೂತ್ಕೊಂಡು ಆ ಥರ ಮಾಡ್ಬೋದು. ಹಾಗೆ ಟೈಮ್ 1-3 days ಆಗುತ್ತೆ, ತುಂಬ ದೊಡ್ಡದಾದರೆ 4-5 days ಆಗುತ್ತೆ. ಒಟ್ಟಿಗೆ ಮಾಡಲಿಕ್ಕಾಗೋದಿಲ್ಲ. ಇಲ್ಲ, ಅದು ಎಡಗೈನಲ್ಲಿ ಬರೆದಿಲ್ಲ, ಬಲಗೈನಲ್ಲೇ ಬರಿಬೇಕಾಯ್ತು. ಸ್ವಲ್ಪ ಅಭ್ಯಾಸ ಮಾಡಿಬಿಟ್ಟು ಅವ್ರು ಬೇಡ ಅಂದರೂ ಸಹ ಬರೆದಿದ್ದೀನಿ, ಮಾಡಬೇಡ ಅಂದರೂ ಮಾಡಿದ್ದೀನಿ. ಹಂಗಾಯಿತು. ಯಾಕೆಂದರೆ ನನಗೆ ಅದು ಮಾಡಲೇಬೇಕು ಅಂತ ಅನ್ನಿಸ್ದಾಗ ಅವರು ಆಪ್ರೇಷನ್ ಎಲ್ಲ ಸರ್ಜರಿ ಎಲ್ಲ ಆದಮೇಲೆ ಮಾಡಿಕೂಡ್ದು ಅಂತ ಹೇಳ್ಬಿಟ್ಟಿದ್ರು. ಸೊ ಒಂದೆರಡು ವರ್ಷ ಬಿಟ್ಟಿದ್ದೆ. ಅದು ಹೀಲ್ ಆದಮೇಲೆ ತಿರ್ಗಾ ಮಾಡೋಕ್ಕೆ ಶುರು ಮಾಡ್ತೇನೆ. ಮಂಡಲ ಆರ್ಟ್ ಅಂತ ಅಂದರೆ ಬೇಸಿಕಲಿ ಅದನ್ನ ನಾಗ ಪೂಜೆ ಮಾಡ್ತಾರೆ ನೋಡಿ. ಈ ಉಡುಪಿ ಕಡೆ, ಆ ಕಡೆ ಮಂಗಳೂರು, ಆ ಕಡೆ ಎಲ್ಲ ಸೌತ್ ಕೆನರಾ ಕಡೆ ನಾಗ ಪೂಜೆ ಮಾಡಿದಾಗ ದೊಡ್ಡ ದೊಡ್ಡ ಮಂಡಲಗಳು ಬರೆದು ಅದನ್ನ ಪೂಜೆ ಮಾಡ್ತಾರೆ. ಅದರಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾರೆ. ಅದೆಲ್ಲ ಯಾಕೆ ಅಂತಂದರೆ ಜನಗಳಿಗೆ ಯಾವ್ದಾರ ಒಂದು ಈ ಹೆಲ್ತ್ ಸಮಸ್ಯೆ ಎಲ್ಲ ಇದ್ದಾಗ ಅವರು ಈ ಬ್ಲ್ಯಾಕ್ ಕಲರ್ನ ಹಾಕಿ ಮಂಡಲ ಮಾಡ್ತಾರೆ. ಅದು ದಟ್ ರಿಮೂವ್ಸ್ ದೇರ್ ಅವರ ಹೆಲ್ತ್ ಇದೆಲ್ಲ ಪ್ರಾಬ್ಲಮ್ಸ್ನ. ಹಾಗೆ ಈ ಮಂಡಲ ಶುರು ಆಯಿತು. ಈ ಮಂಡಲ ಇವಾಗ ಹೇಗಿದೆ ಅಂತ ಅಂದರೆ, ಅದನ್ನ ಬರಿಬೇಕಾದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ ಮಂಡಲ ಬರಿಬೇಕಾದ್ರೆ ಮೆಂಟಲ್ ಸ್ಟ್ರೆಸ್ ಅಷ್ಟನ್ನು ತೆಗೆಯುತ್ತೆ. ಸಪೋಸ್ ಏನೋ ಇವಾಗ ಸಂಸಾರದಲ್ಲಿ 1000 ಇರುತ್ತೆ, ಈಗಿನ ಕಾಲದಲ್ಲಿ 1000 ಸ್ಟ್ರೆಸ್ ಬರುತ್ತೆ, ಏನೋ ಪ್ರಾಬ್ಲಮ್ಗಳು ಮೆಂಟಲ್ ಆಗಲಿ ಫಿಸಿಕಲ್. ಈ ಮೆಂಟಲ್ ಪ್ರಾಬ್ಲಮ್ಗೆ ಇದು ಟ್ರೀಟ್ಮೆಂಟ್ ಇದ್ದಂಗೆ. ಸೊ ಆ ಮಂಡಲ ಅನ್ನೋದಕ್ಕೆ ಶಕ್ತಿ ಇದೆ ಅಂತ ನಾನು ಅಂತೀನಿ. ಅದು ಇಟ್ ಹ್ಯಾಸ್ ಅಟೈನ್ಡ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ನವಡೇಸ್. ನಮಸ್ತೆ ಮ್ಯಾಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ನೇಹಾ. Yeah, I'm running this Dimension studio from some time. ಸೊ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಇದ್ದಾರೆ ರೂಪಾ ಮ್ಯಾಮ್ ಅಂತ. ಅವ್ರ ಮಕ್ಕಳು ನಮ್ಮಲ್ಲಿ ಇಲ್ಲಿ ಸಮ್ಮರ್ ಕ್ಯಾಂಪಿಗೆ ಬರ್ತಾಯಿದ್ರು. ಆವಾಗ ನಾವು ಕೆಲವು ಡಿಸ್ಪ್ಲೇಗೆ ಅಂತ ಪೇಂಟಿಂಗ್ಸ್ ಇಟ್ಟಿದ್ವಿ. ಅವಾಗ ಹೇಳಿದ್ರು ನಮ್ಮ ಮಮ್ಮಿನೂ ಈ ಥರನೇ ಮಾಡ್ತಾರೆ, ವೈ ಡೋಂಟ್ ವಿ ಆರ್ಗನೈಸ್, ಬಿಕಾಸ್ ಮ್ಯಾಮ್ ಜಸ್ಟು ಮೀನಾ ಮ್ಯಾಮ್ ಪೇಂಟಿಂಗ್ಸ್ ನಾನು ನೋಡಿದೆ, ಬಹಳ ಚೆನ್ನಾಗಿತ್ತು. ಸೊ ಐ ವಾಸ್ ವಂಡರಿಂಗ್, ಎಷ್ಟೊಂದು ಜನ ಟು ಬಿ ಹಾನೆಸ್ಟ್ ಎಲ್ಲರೂ ಸುಮ್ಮನೆ ಏನೇನೋ ಮಾಡಿ ಸೇಲ್ಗೆ ಇಡ್ತಾರೆ, ಇಷ್ಟು ಚೆನ್ನಾಗಿರೋದನ್ನ ವೈ ಶಿ ನಾಟ್ ಡೂಯಿಂಗ್ ಎನಿಥಿಂಗ್ ಅಂದ್ಬಿಟ್ಟು. ಸೊ ಐ ಕೇಮ್ ಅಪ್ ವಿತ್ ಅ ಪ್ಲ್ಯಾನ್. ನಾನು ರೂಪಾ ಮೇಡಮ್ ಅವ್ರ ಜೊತೆ ಮಾತಾಡಿದೆ, ನಾವು ಈ ಥರ ಒಂದು ಆರ್ಗನೈಸ್ ಮಾಡೋಣ, ಅವ್ರಿಗೂ ಅವ್ರ ಟ್ಯಾಲೆಂಟ್ ಎಕ್ಸಿಬಿಟ್ಟು ಮಾಡ್ಬೋದು, ಜನರು ನೋಡ್ಬೋದು. ಸೊ
ಈ ಥರನೂ ಮಾಡ್ಬೋದು. ಬಿಕಾಸ್ ಈಗ ಎಲ್ಲರೂ ಸ್ಟ್ರಿಂಗ್ ಆರ್ಟ್, ಐ ಆಮ್ ರನ್ನಿಂಗ್ ಅ ಸ್ಟುಡಿಯೋ, ಸೊ ಅದರಲ್ಲಿ ನಾವೆಲ್ಲ ಥರ ಆರ್ಟ್ ಮಾಡ್ತಾಯಿದ್ದೀವಿ. ಈಗ ಎಲ್ಲಿ ಹೋದ್ರೇನು ನೀವು ಬೆಂಗಳೂರಲ್ಲಿ ರೆಸಿನ್ ವರ್ಕ್ಶಾಪು ಅದೆಲ್ಲ ಸಿಗುತ್ತೆ. ಬಟ್ ಮಧುಬನಿ, ಮಂಡಾಲ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ. ಮಧುಬನಿ ಈಸ್ ಅ ವೆರಿ ಓಲ್ಡ್ ಫಾರ್ಮ್, ಎಲ್ಲೂ ಇಲ್ಲ. ಸೊ ಐ ವಾಸ್ ವಂಡರಿಂಗ್, ಇದನ್ನ ಎಕ್ಸಿಬಿಟ್ ಮಾಡಿದಾಗ ಜನರಿಗೆ ಗೊತ್ತಾಗುತ್ತೆ ಓಕೆ ಈ ಥರನೂ ಒಂದು ಆರ್ಟ್ ಫಾರ್ಮ್ ಇದೆ ಅಂತ. ಬಿಕಾಸ್ ನಮ್ಮ ಥರ ಆರ್ ಜನ್ರೇಷನ್ ಪೀಪಲ್ ಆರ್ ನಾಟ್ ಮಚ್ ಅವೇರ್ ಆಫ್ ದಿಸ್. ಬಟ್ ವೆನ್ ಐ ಸಾ ದಿಸ್, ಇದಕ್ಕೆ ಇದರಲ್ಲಿರೋ ಒಂದೊಂದು ಡಿಸೈನ್ಸ್ ಆಗಲಿ ತುಂಬ ಯುನೀಕ್ ಆಗಿತ್ತು. ಸೊ ನಾನು ಕೂತಾಗ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಜೂನಲ್ಲೇ ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು 15 ದಿನ ಮುಂಚೆ ಮಾಡೋಣ ಅಂದ್ಕೊಂಡು, ಬಟ್ ಸರ್ಕಮ್ಸ್ಟೆನ್ಸಸ್ ಹಾಗೆ ಹೀಗೆ ಆಗಿ ಸೊ ಫೈನಲಿ ವಿ ಆರ್ ಹಿಯರ್. ಸೊ 29th ಆ್ಯಂಡ್ 30th ನಾವು ಪ್ಲ್ಯಾನ್ ಮಾಡಿದ್ದು. ಸೊ ದ್ಯಾಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಲವ್ಲಿ ಪೀಪಲ್ ಆರ್ ಲವಿಂಗ್ ಹರ್ ಆರ್ಟ್ ವರ್ಕ್. ಐ ಪ್ರೇ ದ್ಯಾಟ್ ಶಿ ಆಲ್ವೇಸ್ ಕೀಪ್ ಡೂಯಿಂಗ್ ಲೈಕ್ ದಿಸ್ ಕೈಂಡ್ ಆಫ್ ಆರ್ಟ್ ವರ್ಕ್. ಸೊ ಎಲ್ಲರಿಗೂ ಐಡಿಯಾ ಇರುತ್ತೆ ಹೇಗೆ ಏನು ಅಂತ. ಅವರು ಮಧುಬನಿ ಮಾತ್ರ ಅಲ್ಲ, ವಾಟರ್ ಕಲರ್ಸ್ ಆಗಲಿ, ಆ್ಯಕ್ರಿಲಿಕ್, ತುಂಬ ವೆರೈಟಿ. ಯೂಶಲಿ ಪೀಪಲ್ ಹಾಬಿಯಾಗೇ ಮಾಡ್ತಾಯಿದ್ದಾರೆ ಮ್ಯಾಮ್. ಬಟ್ ಫಾರ್ ಹರ್ ಏಜ್ ಅವರು ಹಿಸ್ಟ್ರಿ ತೊಗೊಂಡಾಗ ಅವ್ರಿಗೆ ಆರ್ಮ್ ಇಂಜುರಿ, ಇದರಲ್ಲಿ ಡೆಡಿಕೇಶನ್, ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಥಿಂಗ್ಸ್. ಸೊ ಅದೇ ಎಲ್ಲರೂ ಖಂಡಿತ ಬನ್ನಿ, ಆದಷ್ಟು ಜನ ನೋಡ್ತಾ ಇರೋರು ವ್ಯೂಸು. ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಆರ್ ಸ್ಟುಡಿಯೋ. ಪ್ಲೀಸ್ ಲುಕ್ ಎಟ್ ಮ್ಯಾಮ್ಸ್ ಆರ್ಟ್ ವರ್ಕ್ಸ್. ಇದು ಇನ್ಸ್ಟಿಟ್ಯೂಟ್ ಆ್ಯಂಡ್ ಸ್ಟುಡಿಯೋ. ಇದರಲ್ಲಿ ನಾವು ಕೆಲವು ಸ್ಕೂಲ್ಸ್ಗೆ ಹೋಗ್ಬಿಟ್ಟು ಹೇಳ್ಕೊಡ್ತೀವಿ ಕೂಡ. ಕ್ಲಾಸಸ್ ಪ್ರೈವೇಟ್ ಆಗಿ ನಮ್ಮ ಸ್ಟುಡಿಯೋ ಇಲ್ಲಿ ಬಸವನಗುಡಿಯಲ್ಲಿರೋದು, ನೆಟ್ಕಲಪ್ಪ ಸರ್ಕಲ್ ಅಬೌವ್ ಕರ್ನಾಟಕ ಬ್ಯಾಂಕ್. ಇಲ್ಲಿ ಮಕ್ಕಳಿಗೆ ಮ್ಯೂಸಿಕ್ಕು, ನಮ್ಮದು ಬಂದುಬಿಟ್ಟು ಪರ್ಫಾರ್ಮಿಂಗ್ ಆರ್ಟ್ಸ್. ಸೊ ಮ್ಯೂಸಿಕ್, ಡಾನ್ಸ್, ಆರ್ಟ್ ಎಲ್ಲ ಥರದ್ದು, ವೋಕಲ್ಲು, ಇನ್ಸ್ಟ್ರೂಮೆಂಟ್ ಆಗಲಿ, ಡಾನ್ಸು ವೆಸ್ಟರ್ನ್ ಇಲ್ಲ ಕ್ಲಾಸಿಕಲ್, ಆರ್ಟ್ಸಲ್ಲಿ ಥಿಯೇಟರ್ ಆರ್ಟ್ಸು, ಮಾರ್ಷಲ್ ಆರ್ಟ್ಸ್ ಕೂಡ ಹೇಳ್ಕೊಡ್ತೀವಿ, ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸೊ ವಿ ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ 150 ವೆರೈಟೀಸ್ ಹ್ಯಾಪನಿಂಗ್. ಸೊ ಮಕ್ಕಳು ಚಿಕ್ಕ ವಯಸ್ಸಿಂದ ಹಿಡಿದು 60 ವರ್ಷವರೆಗೂ, 3 ವರ್ಷದಿಂದ ಹಿಡಿದು 60 ವರ್ಷವರೆಗೂ ಮಕ್ಕಳು ಪೀಪಲ್ ಆರ್ ಕಮ್ಮಿಂಗ್. ಸೊ ಅದೇ ನಡೀತಾ ಇದೆ. ನಾನು ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇದ್ದೆ. ನಾವು ಅಫಿಷಿಯಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಬಟ್ ನಾಟ್ ಯೆಟ್ ಇನಾಗ್ರೇಟೆಡ್. ಖಂಡಿತ ಐ ಜಸ್ಟ್ ಲೆಟ್ ಯು ನೋ ದ ಅಪ್ಕಮಿಂಗ್ ರೀಇನಾಗ್ರೇಷನ್ ಸೂನ್. ಸೊ ಹಾಗೆ ಇಟ್ ವಾಸ್ ಮೈ ಪ್ಯಾಷನ್. ನಾನು ಬಯೋ ಓದಿ, ಕಂಪ್ಯೂಟರ್ಸ್ ಓದಿ, ನೌ ಐ ಆಮ್ ಡೂಯಿಂಗ್ ಬಿಸ್ನೆಸ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಲೈಕ್ ಮೈ ಪ್ಯಾಷನ್. ಕೆಲವ್ರು ಹೇಳ್ತಾರೆ ಆ ಪ್ಯಾಷನ್ನ ಫಾಲೋ ಮಾಡಿದ್ರೆ ಇಟ್ಸ್ ನಥಿಂಗ್. ಐ ಥಿಂಕ್ ನಾವು ಕೆಲವು ಫೋರ್ಸಿಂದ ಮಾಡಿದಾಗ ವಿ ವಿಲ್ ನಾಟ್ ಲೈಕ್ ಇಟ್. ಈಗ ನಮಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಅದು ಮಾಡ್ತೀವಲ್ವ, ಆದ್ರೂ ನಮಗೆ ಅದೊಂಥರ ಟಾರ್ಚರ್ ಆಗುತ್ತೆ. ಬಟ್ ನಾವು ನಮ್ಗೆ ಏನು ಇಷ್ಟ ನಾವು ಅದು ಮಾಡ್ತೀವಿ ಅದೇ ಫೀಲ್ಡಲ್ಲಿ, ಅದೊಂಥರ ನಮಗೂ ಮೈಂಡ್ ಕಾಮ್ನೆಸ್. ಈಗ ಮ್ಯಾಮ್ ಹಿಂಗೆ ಮಂಡಾಲ ಮಾಡಿದಾಗ ಕಾಮ್ನೆಸ್, ಓಕೆ ದಿಸ್ ಇಸ್ ಮೈ ಥಿಂಗ್, ನಾನು ಇದರಲ್ಲಿ ಏನು ಬೇಕಾದರೂ ಮಾಡ್ಬೋದು, ಬಿಕಾಸ್ ನನಗಿದು ಹೆಂಗೆ ಏನು ಮಾಡ್ಬೋದು ಅಂತ ಗೊತ್ತು. ಸೊ ದ್ಯಾಟ್ ಇಸ್ ವೈ ಐ ಸ್ಟಾರ್ಟೆಡ್. ಬಿಕಾಸ್ ನಾವು ತುಂಬ ಅಫೋರ್ಡೆಬಲ್ ಆಗಿ, ನಮ್ಮಲ್ಲಿ ಬರೋ ಮಕ್ಕಳು ಜಾಸ್ತಿ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ವೆರಿ ರೀಸನೇಬಲ್ ಪ್ರೈಸಸ್ಸಿಂದನೇ ಮಕ್ಕಳಿಗೆ ತಗೊಳ್ತೀವಿ ಹಾಗೆ. ಸೊ ಚಿಕ್ಕ ಮಕ್ಕಳಿಂದನೂ ರಿಟೈರ್ಡ್ ಪರ್ಸನ್ವರೆಗೂ ಬರ್ತಾ ಇದ್ದಾರೆ. ಸೊ ನಾವು ಕೂಡ ಬೆಳಗ್ಗೆಯಿಂದ ನಿನ್ನೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು. ಆದಷ್ಟು ಜನ ಬರ್ತಾ ಇದ್ದಾರೆ. ಪೇಂಟಿಂಗ್ಸ್ ಕೂಡ ಇಷ್ಟಪಟ್ಟು ಖರೀದಿ ಮಾಡಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಸೊ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಮಿಂಗ್ ಟು ದ ಸೇಲ್ಸ್ ಪಾರ್ಟ್, ನಾನು ಏನು ಹೇಳ್ಬೋದು ಅಂದರೆ, ಇಟ್ ಈಸ್ ನಾಟ್ ಲೈಕ್ ಅದು, ಇಟ್ ಈಸ್ ಲೆಫ್ಟ್ ಟು ಪರ್ಸನ್. ಅವರು ಇಷ್ಟ, ನಾವೊಬ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಇದನ್ನು ತೊಗೊಳ್ಳಿ ಅಂತ ಅಲ್ವಾ. ಸೊ ಅವ್ರಿಗೆ ಇಷ್ಟ ಆದರೆ ಅವ್ರು ಖಂಡಿತ ತೊಗೊಳ್ತಾರೆ. ಸೊ ನಾವು ಆದಷ್ಟು ಜನ ಈ ಫೀಲ್ಡಲ್ಲಿ ಆಸಕ್ತಿ ಇರೋರನ್ನ ಮಾತ್ರ ಕರೆದಿದ್ದೀವಿ. ಅದು ಬಿಟ್ಟು ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಮಾರ್ಕೆಟಲ್ಲಿ ಇರೋರಿಗೆ ಬಂದು ಶೋರೂಮಲ್ಲಿ ಬಂದು ಖರೀದಿ ಮಾಡಿ ಅಂದರೆ ಬರ್ತಾರಾ? ಜನರಲಿ ನಾನು ಹೇಳ್ತಾ ಇರೋದು. ಸೊ ಅವ್ರಿಗೆ ಅದರಲ್ಲಿ ಈಗ ಕ್ಲಾಸಿಕಲ್ ಇಷ್ಟ ಇರೋರು ವೆಸ್ಟರ್ನಿಗೆ ಜಾಸ್ತಿ ಪ್ರಿಫರ್ ಮಾಡಲ್ಲ, ವೆಸ್ಟರ್ನ್ ಇಷ್ಟ ಇದ್ದವರು ಕ್ಲಾಸಿಕಲ್. ಸೊ ಅದೇ ಹಾಗೆ ನಾವು ಆರ್ಟಲ್ಲಿ ಯಾರಿಗೆ ಆಸಕ್ತಿ ಇದೆ ಅವನ್ನ ಮಾತ್ರ ಇನ್ವೈಟ್ ಮಾಡಿದ್ದೀವಿ ಆದಷ್ಟು. ಸೊ ನೀವು ಕೆಲವು ಕಡೆ ಹೋದಾಗ ತುಂಬ ಹೇಳ್ತಾರೆ ರೇಟು, 10,000 15,000 ಅಷ್ಟೆಲ್ಲ ಇಲ್ಲ. ನಾವು ತುಂಬ ರೀಸನೇಬಲ್, ತುಂಬ ಅಫೋರ್ಡೆಬಲ್ ಮ್ಯಾಮ್. ಅವರು ಯೂಶಲಿ ನೀವು ತೊಗೊಂಡಾಗ ಫ್ರೇಮು ಎಲ್ಲ ಸೇರಿದಾಗಲೇ ಜಾಸ್ತಿ ಬೀಳುತ್ತೆ. ಬಟ್ ಮ್ಯಾಮ್ ರೀಸನೇಬಲ್, ಸ್ಟಾರ್ಟಿಂಗ್ ಫ್ರಮ್ 500 ಅಬ್ಬಬ್ಬ ಅಂದರೆ 3,000 ಗಂಟ, 500ರಿಂದ 3,000ವರೆಗೂ ಮಾತ್ರ ಇಲ್ಲಿ ಇರೋದು. ಸೊ ಮ್ಯಾಮು ಬರೀ ಇಂಥವ್ರಿಗೆ ದುಡ್ಡಿರೋರೇ ಇಲ್ಲ, ಯಾರು ಬೇಕಾದರೂ ಮಿಡಲ್ ಕ್ಲಾಸ್ ಪೀಪಲ್ ಆಗಲಿ ಬಂದು ತೊಗೊಳ್ಳೋ ಅಷ್ಟು ಅಫೋರ್ಡೆಬಲ್. ನಾನು ಫಸ್ಟ್ ಟೈಮು, ನನಗೂ ಕೂಡ ತುಂಬ ಬಹಳ ಖುಷಿ ಆಯಿತು. ಬಿಕಾಸ್ ಇಷ್ಟು ಕಮ್ಮಿಗೆ ಯಾರು ಯೂಶಲಿ ಅವರು, ಐ ಆಮ್ ನಾಟ್ ಸೇಯಿಂಗ್ ಅದಕ್ಕೆ ವ್ಯಾಲ್ಯೂ ಇಲ್ಲ, ಆ ಆರ್ಟ್ ಮಾಡೋಕ್ಕೆ ಪ್ರತಿ ವ್ಯಾಲ್ಯೂ ಇದೆ. ಬಟ್ ಅವರು ಬೇರೆಯವ್ರ ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ ನೋಡಿ. ನಂಗೆ ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಆ್ಯಂಡ್ ವಂಡರ್ಫುಲ್.
ಹಾಗೆ ನನಗೆ ಬಹಳ ಖುಷಿ ಆಗಿದೆ. ಬಿಕಾಸ್ ಎಷ್ಟೊಂದು ಜನ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿ ಜನನೇ ಬಂದಿದ್ದಾರೆ. ಸೊ ಇದೇ ಥರ ಜನ ಬರ್ತಾ ಇರಲಿ, ಮ್ಯಾಮ್ ಪೇಂಟಿಂಗ್ಸ್ ಬಂದು ಈ ಸ್ಯಾಟರ್ಡೆ ಸಂಡೇ ಕೂಡ ನೋಡಲಿ ಅಂತ ನಾನು ಹೇಳ್ತೀನಿ. ಈ ಕಡೆ ನಿಮ್ಮದು ಒಂದು ಕೊಲೀಗಿದ್ದಾರೆ, ಅವರು ಫಸ್ಟ್ ಟಿ ವಿಯಿಂದನೂ ಹೇಳಿದ್ದಾರೆ. ಮತ್ತು ನೇಹ ನಮಗೆ ಗೊತ್ತಿರೋದ್ರಿಂದ ಡೈಮೆನ್ಷನ್ಸ್ ಕ್ಲಬ್ಬು ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಸ್ವಲ್ಪ ಇಲ್ಲಿ ಎಲ್ಲ ಆರ್ಟ್ ಗ್ಯಾಲರಿ ಆಗ್ಬೋದು, ಸುಮಾರು ಫಂಕ್ಷನ್ಸು ಎಲ್ಲ ನಡೀತಿರ್ತದೆ. ಅದ್ರ ಮುಖಾಂತರ ನನಗೆ ನೋಟಿಫಿಕೇಷನ್ಸು ಬರ್ತಿರ್ತದೆ. ಇವತ್ತು ಸಬ್ಸ್ಕ್ರೈಬ್ ಆಗಿದ್ದೇನೆ, ಬಟ್ ರೆಗ್ಯುಲರಾಗಿ ನನಗೆ ವಿಷಯ ಗೊತ್ತಾಗ್ತದೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆಗೆ ಬರಬೇಕಾಗಿತ್ತು, ಫಾರ್ ಅವೇ ದೂರ ಇರೋದ್ರಿಂದ ಇಷ್ಟೊತ್ತಿಗೆ ಬಂದ್ವಿ. ಬಟ್ ಆರ್ಟ್ ಗ್ಯಾಲರಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಆರ್ಟ್ಸ್ ಇದ್ದಾವೆ. ಒಂದನ್ನು ಬಿಟ್ಟರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಜೊತೆಯಲ್ಲಿ ನಿಮ್ಮ ಸರ್ವಿಸು ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ, ಸೈಲೆಂಟಾಗಿ ಪೀಸ್ಫುಲ್ಲಾಗಿದೆ, ಕಲರ್ಫುಲ್ ರೂಫ್ ಹಾಗೆ ಚೆನ್ನಾಗಿದೆ. ಅವರು ತುಂಬ ಚೆನ್ನಾಗಿ ಆರ್ಟ್ ಎಲ್ಲ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಅವರೆಲ್ಲೂ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಬಟ್ ಈ ರೂಫು ಸೊ ಈ ರೂಫು ತುಂಬ ಚೆನ್ನಾಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಕ್ಯಾನ್ವಾಸ್ಗಳಲ್ಲಿ ಮಾಡಿ ದೊಡ್ಡ ಗ್ಯಾಲರಿನ ಮಾಡಿದ್ರೆ ನಾವು ಖಂಡಿತ ಬಂದು ಅದನ್ನು ಆ ಭಾಗ್ಯ ತಗೊಳ್ತೀವಿ ಅಂತ ಅನಿಸುತ್ತೆ. ಇವತ್ತಿನ ಪ್ರಪಂಚ ಅಂತಂದರೆ ಎಲ್ಲ ಆಲ್ ಇನ್ ಒನ್ ಇನ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಎಲ್ಲವೂ ಅದರಲ್ಲಿ ರೆಡಿಮೇಡ್ ಬರುತ್ತೆ, ಕ್ರಿಯೇಟೆಡ್ ಅಂತ ಏನೂ ಇರೋದಿಲ್ಲ. ಏನು ಬೇಕಾದರೂ ಎಲ್ಲವೂ ರೆಡಿಯಾಗಿ ಸಿಗ್ತಾ ಇರ್ತದೆ. ಬಟ್ ಇದೇನಂತಂದರೆ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡನ್ನು ಯಾವುದೋ ಒಂದರಲ್ಲಿ ತೊಡಗಿಸ್ಕೊಬೇಕು, ನಮ್ಮ ಸ್ಕಿಲ್ಲನ್ನು ಬೆಳೆಸ್ಕೊಬೇಕು ಅಂತಂದರೆ ಇದಂತೂ ಬೇಸ್ಮೆಂಟ್. ಇದು ಈ ಬೇಸ್ಮೆಂಟಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಮೈಂಡ್ ಅವ್ರ ಕೈಯಲ್ಲಿರುತ್ತೆ. ಯಾರು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಮೈಂಡ್ ಅವ್ರ ಕೈಯಲ್ಲಿಲ್ಲ. ಸ್ಮಾರ್ಟ್ಫೋನ್ ಏನು ಯೂಸ್ ಆಗ್ತಾ ಇರ್ತದೋ ಅದರ ಥರ ಮೈಂಡ್ ಓಡ್ತಾ ಇರುತ್ತೆ, ಬೇಕೋ ಬೇಡದ ನಡೀತಿರ್ತದೆ. ಇದರಲ್ಲಿ ಎಲ್ಲವೂ ಬೇಕಾಗಿರ್ತಕ್ಕಂಥದ್ದು ಕಲರ್ಸ್ ಬಗ್ಗೆ ಅಂತಂದರೆ ಇಡೀ ಪ್ರಪಂಚದ ಬಗ್ಗೆ ತಿಳ್ಕೊಳ್ತೀವಿ. ಆ ಆರ್ಟ್ ಎಷ್ಟು ಸೈಜಲ್ಲಿ ಇರಬೇಕು ಅಂತಂದರೆ ಆ ಮನುಷ್ಯನ ಡೈಮೆನ್ಷನ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಆ ಮೈಂಡ್ ರೀಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇದರಲ್ಲಿ ಬರುತ್ತೆ. ಸ್ಮಾರ್ಟ್ಫೋನ್ಗಳು ಈಗಿನ ಯುವ ಪೀಳಿಗೆ ಇಂಥದನ್ನೆಲ್ಲ ವರ್ಕ್ ಮಾಡ್ತಾಯಿದ್ರೆ ಅವರು ಡೆವಲಪ್ ಆಗಲಿಕ್ಕೆ ಚೆನ್ನಾಗಿರುತ್ತೆ. ಕೈಗೊಂಬೆ ಆಗಿಬಿಟ್ಟಿದ್ದಾರೆ, ಫೋನ್ಗೆ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಅವರು ಹೇಳ್ದಂಗೆ ಫೋನ್ ಕೇಳೋದಿಲ್ಲ, ಫೋನ್ ಹೇಳ್ದಂಗೆ ಅವ್ರು ಕೇಳ್ತಿರ್ತಾರೆ, ಹಾಗಾಗ್ತಾಯಿದೆ. ಸೊ ಇವತ್ತಿನ ಕಾಲಕ್ಕೆ ಈ ಥರದನ್ನೆಲ್ಲ ತುಂಬ ದೊಡ್ಡದಾಗಿ ನಾವು ಮಕ್ಕಳಿಗೆ ತೋರಿಸ್ಬೇಕಾಗಿದೆ, ಬಲವಂತವಾಗಿ ತೋರಿಸ್ಬೇಕಾಗಿದೆ. ಈಗ ಇಂಥದ್ದೆಲ್ಲ ಬೇಕೇ ಬೇಕಾಗುತ್ತೆ. ಈವನ್ ಇಲ್ಲಿ ಡೈಮೆನ್ಷನ್ಸ್ ಕ್ಲಾಸಲ್ಲಿ ಆರ್ಟ್, ಬೇರೆ ಡ್ಯಾನ್ಸ್ ಕ್ಲಾಸ್ಗಳಿರ್ಬೋದು, ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಇದೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸೇ ಇಲ್ದಂಗಾಗಿದೆ ಮಕ್ಕಳಿಗೆ. ಒಂದು ಹಾಸಿಗೆ, ಒಂದು ಫೋನು, ಒಂದು ದಿಂಬು ಇದ್ದರೆ ಸಾಕು, ದಿನ ಕಳೆದು ಬಿಡ್ತಿರ್ತಾರೆ. ಅದನ್ನೆಲ್ಲ ಬಿಡಿಸ್ಬೇಕಾದ್ರೆ ಈ ಥರ ಗ್ಯಾಲರೀಸ್ ತುಂಬ ಕಂಡಕ್ಟ್ ಮಾಡಬೇಕು ಅಂತ ಅನಿಸ್ತದೆ.